ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಈ ಒಂದು ಬುಲೆಟಿನ್ನಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ ಆಗಿದೆ. ರಣರಣ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮಹಾಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿವೆ, ಸೇತುವೆಗಳು ಮುಳುಗಡೆಯಾಗಿದೆ, ಪ್ರವಾಹದ ಭೀತಿ ಎದುರಾಗಿದೆ. ಮಹಾಮಳೆಯ ಅಬ್ಬರಕ್ಕೆ ರಾಜ್ಯಾದ್ಯಂತ ಅವಾಂತರಗಳೇ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಮತ್ತು ಯಾವ್ಯಾವ ನದಿಗಳು ತುಂಬಿ ಹರಿದಿದೆ. ಶಿರೂರು ಗುಡ್ಡ ಕುಸಿತದಾಗಿರ್ಬೋದು, ಅದರ ಕಾರ್ಯಾಚರಣೆ ಆಗಿರ್ಬೋದು, ಮತ್ತೆ ಅಲ್ಲಿ ಗುಡ್ಡ ಕುಸಿತ ಆಗಿರ್ಬೋದು. ಹಾಸನದಲ್ಲಿ APMC ಹೊಳೆನರಸೀಪುರ APMCಗೆ ನೀರು ನುಗ್ಗಿರಾಗಿರ್ಬೋದು. ಮತ್ತೊಂದು ಕಡೆ ಹೇಮಾವತಿ ನದಿ ಆಗಿರ್ಬೋದು, ಕಾವೇರಿ ನದಿಯ ಡ್ಯಾಮ್ ಆಗಿರ್ಬೋದು, ಅದರ ಪ್ರವಾಹದ ಪರಿಣಾಮ ಏನೆಲ್ಲ ಆಗಿದೆ. ಮತ್ತೊಂದು ಕಡೆ ವಿಜಯನಗರ ಹಂಪಿಯಲ್ಲಿ ಸಂಪೂರ್ಣವಾಗಿ ಸ್ಮಾರಕಗಳು ತುಂಬಿರೋದಾಗಿರ್ಬೋದು. ನೋಡಿ, ಮತ್ತೊಂದು ಕಡೆಯಲ್ಲಿ ನಿರಂತರ ಮರಳಿಗೆ ಜನರು ಹೈರಾಣ ಆಗಿರುವಂಥ ಕತೆ. APMCಯಲ್ಲಿ ನೀರು ತುಂಬಿದ ಪರಿಣಾಮ ಸುಮಾರು 50 ಕ್ವಿಂಟಾಲ್ ಜೋಳವನ್ನು ರೈತರು ನಷ್ಟ ಮಾಡಿಕೊಂಡಂಥ ಕತೆ ಇರ್ಬೋದು. ಇವೆಲ್ಲದರ ಕುರಿತಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಅದರ ಪರಿಸ್ಥಿತಿ ಏನು, ಅಲ್ಲಿರುವಂಥ ನಮ್ಮ ಪ್ರತಿನಿಧಿಗಳು ಅದರ ಬಗ್ಗೆ ಸಂಪೂರ್ಣವಾಗಿ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಹೋಗ್ತಾರೆ. ನೋಡಿ, ಮಳೆಗೆ ಕಾಡಂಚಿನ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಈ ದೃಶ್ಯವನ್ನು ನೋಡಿದರೆ ನಿಮ್ಮ ಕಣ್ಣಂಚಲು ಕೂಡ ನೀರು ಬರುತ್ತೆ. ಬದುಕಿಸೋಕ್ಕೂ ಕೂಡ ಪರದಾಟ, ಅಂತ್ಯಕ್ರಿಯೆಗೂ ಕೂಡ ಪರದಾಟ. ಅಂದು ಮಹಿಳೆಯನ್ನ ಚಟ್ಟದಲ್ಲಿ ಹೊತ್ತು ತಂದು ಚಿಕಿತ್ಸೆಯನ್ನ ಮಾಡಿದ್ರು. ಇಂದು ಅದೇ ಮಹಿಳೆಯನ್ನ ಹೊತ್ತು ತಂದು ಅಂತ್ಯಕ್ರಿಯೆಯನ್ನ ಮಾಡಲಾಗಂಥ ಪರಿಸ್ಥಿತಿ. ಬೆಳಗಾವಿಯ ಆಮಂಗಾವ ಗ್ರಾಮದಲ್ಲಿ ಮನಕಲುಕುವಂತಹ ಘಟನೆ ನಡೆದಿದೆ. ಅವತ್ತು ಈ ಮಹಿಳೆ ಎದೆನೋವು ಅಂದಂಥ ಸಂದರ್ಭದಲ್ಲಿ ಆಕೆಯನ್ನ ಚಟ್ಟದಲ್ಲೇ ಹೊತ್ಕೊಂಡು ಹೋದ್ರು. ಇವತ್ತು ಚಟ್ಟದಲ್ಲೇ ಹೊತ್ಕೊಂಡ್ಬಂದು ಅಂತ್ಯ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಅಂದು ಎದೆನೋವಿನಿಂದ ಮಹಿಳೆ ಬಳಲ್ತಾ ಇದ್ರು. ಮಹಿಳೆಯನ್ನ ಚಟ್ಟದಲ್ಲಿ ಹೊತ್ತು ಗ್ರಾಮಸ್ಥರು ತಂದಿದ್ರು. ರಸ್ತೆ ಸಂಪರ್ಕ ಇಲ್ಲದ ಕಾರಣ ಚಟ್ಟದಲ್ಲಿ ಸಾಗಾಟವನ್ನು ಮಾಡಲಾಗಿತ್ತು. 4 ಕಿಲೋಮೀಟರ್ ಹೊತ್ತು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಚಿಕಿತ್ಸೆ ಫಲಿಸದೆ ಮಹಿಳೆ ಸಾವನ್ನಪ್ಪಿದ್ರು. ಇದಂಥ ಪರಿಸ್ಥಿತಿ ನೋಡ್ರಿ. ಅಂತ್ಯಕ್ರಿಯೆಗೂ ಮುನ್ನ ಗ್ರಾಮಸ್ಥರು ಯಾವ ರೀತಿ ಪರದಾಡಿದ್ದಾರೆ ಅಂತ. ಇದು ಕಾಡಂಚಿನ ಜನರು, ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಇದೇ ರೀತಿಯಾದಂತಹ ಬದುಕು. ಒಂದು ವೇಳೆ ಆರೋಗ್ಯ ತಪ್ಪಿದ್ರು, ಅದರಲ್ಲೂ ಕೂಡ ಮಳೆಗಾಲದಂತಹ ಪರಿಸ್ಥಿತಿಯಲ್ಲಿ ಜನಜೀವನ ಅಂತೂ ಸಂಪೂರ್ಣವಾಗಿ ಅಸ್ತವ್ಯಸ್ತ. ಹರ್ಷದಾ ಅನ್ನುವಂತಹ ಮಹಿಳೆ, ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿನ ಗ್ರಾಮಸ್ಥರು ಚಟ್ಟದ ಮುಖಾಂತರ ಆಕೆಯನ್ನ ಒಂದು 4 ಕಿಲೋಮೀಟರ್ ಅಷ್ಟು ಕ್ರಮಿಸಿ ಅಲ್ಲಿಂದ ಆಂಬ್ಯುಲೆನ್ಸ್ ಮುಖಾಂತರ ಬೆಳಗಾವಿಯ ಆಸ್ಪತ್ರೆಗೆ ಆಕೆಯನ್ನ ಸೇರಿಸ್ತಾರೆ. ಆದ್ರೆ ವಿಧಿಯ ಆಟ ನೋಡಿ, ಆಕೆ ಬದುಕೋದಿಲ್ಲ. ಆಕೆಯನ್ನ ಅದೇ ಚಟ್ಟದಲ್ಲಿ ವಾಪಸ್ ಕರೆತಂದು ಅಂತಿಮ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ವರುಣಾರ್ಭಟಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದೆ. ವೃದ್ಧೆ ಬದುಕು ಕಸಿದುಕೊಂಡಂತಹ ಅಬ್ಬರದ ಮಳೆ. ಮಡಿಕೆ ಮಾರಿ ಜೀವನವನ್ನ ಸಾಗಿಸುತ್ತಿದ್ರು ಕೃಷ್ಣಾಬಾಯಿ. ವೃದ್ಧೆಗೆ ಸೇರಿದ ಮಡಿಕೆಗಳೆಲ್ಲವೂ ಕೂಡ ಈಗ ನೀರು ಪಾಲಾಗಿದೆ. ಖಾನಾಪುರದ ಗುರ್ಲಗುಂಜಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದ ಉಕ್ಕಿ ಬರುತ್ತಿರುವಂತಹ ನೀರು ಕಾಂಪ್ಲೆಕ್ಸ್ಗಳ ಮಹಡಿಗಳಲ್ಲಿ ನೀರು ಏನು ಉಕ್ತಾ ಇದೆ. ಹಾಗೆ ಅಂತರ್ಜಲ ಮಟ್ಟ ಕೂಡ ಏರಿಕೆಯಾಗಿ ನೀರು ಉಕ್ತಾ ಇದೆ. ಕೇವಲ ಮಳೆ ನೀರು ಮಾತ್ರ ಅಲ್ಲ, ಮಳೆಯ ಹೊಡೆತಕ್ಕೆ ಅದರ ಪರಿಣಾಮ ಅಂತರ್ಜಲದ ನೀರು ಕೂಡ ಮೇಲೆ ಉಕ್ಕುದ್ರಿಂದ ನೋಡಿ, ಸಂಪೂರ್ಣವಾಗಿ ಮಡಿಕೆಯನ್ನು ಇಟ್ಕೊಂಡಂತಹ ಮಳಿಗೆ ಇದೆಯಲ್ಲ, ನೀರಿನಿಂದ ಜಲಾವೃತ ಆಗಿದೆ.
ಮಡಿಕೆಗಳೆಲ್ಲವೂ ನೀರಿನಲ್ಲಿ ತೇಲ್ತಾ ಇದೆ. ಈ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನಮ್ಮ ಪ್ರತಿನಿಧಿ ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶ ಮತ್ತು ಬೆಳಗಾವಿ ಮಹಾನಗರದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಬೆಳಗಾವಿ ಮಹಾನಗರದ ಕಂಗಾಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತೆಂಗಿನಕರ್ ಗಲ್ಲಿಯಲ್ಲಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸಬಹುದು. ನಾನು ಕೂಡ ಇಲ್ಲಿ ಮೊಣಕಾಲವರೆಗೆ ಕೂಡ ಸಾಕಷ್ಟು ನೀರು ತುಂಬಿದ ಇರುವಂಥದ್ದು ಮತ್ತು ನಿರಂತರ ಮಳೆಯಿಂದ ಕೂಡ ಅಂಗಡಿ ಮುಂಗಟ್ಟುಗಳಿರ್ಬೋದು ಅಥವಾ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸಬಹುದು. ಏನು ವೃದ್ಧ ಅಜ್ಜಿಯೊಬ್ಬರು ಏನು ಮಾರಾಟ ಮಾಡ್ತಿದ್ದಂಥ ಮಡಿಕೆ ಕುಡಿಕೆಗಳು ಸದ್ಯ ನೀರು ಪಾಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಮಡಿಕೆಗಳು ಈಗ ನೀರಲ್ಲಿ ಇರುವಂಥದ್ದು. ಖಾನಾಪುರ ಮೂಲದ ಈ ವೃದ್ಧ ಅಜ್ಜೆ ಏನು ಈ ಮಡಿಕೆಗಳಿಂದ ಕೂಡ ಏನು ತಮ್ಮ ಜೀವನವನ್ನು ಸಾಗಿಸಿದ್ರು. ಇದರಿಂದ ಬರುವಂಥ ಆದಾಯದಿಂದಲೇ ಕೂಡ ತಮ್ಮ ಕುಟುಂಬವನ್ನು ದೃಷ್ಟಿಯಲ್ಲಿ ಗಮನಿಸಬಹುದು. ಅಜ್ಜಿ ಕೂಡ ಅವುಗಳನ್ನೇ ತೆಗೆದುಕೊಂಡು ಹೋಗಿ ಈಗ ಹೊರಗಡೆ ಮಾರಾಟಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಇಲ್ಲಿ ಮೊಣಕಾಲಕ್ಕಿಂತ ಹೆಚ್ಚು ನೀರು ಇರೋದ್ರಿಂದ ಅವುಗಳನ್ನು ಹೊರಗಡೆ ತೆಗೆದುಕೊಳ್ಳೋದಕ್ಕೂ ಕೂಡ ಈ ಅಜ್ಜಿಗೆ ಆಗ್ತಿಲ್ಲ. ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಎಡವಟ್ಟು ಮತ್ತು ನಿರಂತರ ಮಳೆಯಿಂದ ಚರಂಡಿ ಮಿಶ್ರಿತ ನೀರು ಈ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.